ನೋಡಿ, ನೀವು ಈ ಥರ ಐಸ್ನ ಮಾಡಿಕೊಡಿ ಮಕ್ಳಿಗಂತೂ. ಈ ಬೇಸಿಗೆಗೆ ಮಕ್ಳಿಗೂ ಮತ್ತು ಇಷ್ಟ ಆಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಐಸು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದ್ರೂ ಐಸು ತಿನ್ನಲೇಬಾರ್ದು, ಕೆಮ್ಮು ನೆಗಡಿ ಶೀತ ಇದೆಲ್ಲ ಆಗುತ್ತೆ. ಆದರೂ ಕೂಡ ಈ ಬೇಸಿಗೆನಲ್ಲಿ ಐಸ್ ತಿಂದಿರ ಇರೋಕ್ಕಾಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವೇ ಮನೆಯಲ್ಲಿ ಈ ಥರ ಒಂಥರ ಚೆನ್ನಾಗಿರೋದು ಈ ಥರ ಮಾಡಿಕೊಡಿ. ಗೋಡಂಬಿ ಪಿಸ್ತಾ ಇದೆಲ್ಲ ಹಾಕ್ಬಿಟ್ಟು ನೀವು ಮಕ್ಳಿಗೆ ಮಾಡಿಕೊಟ್ರೆ ತಿಂತಾರೆ, ಒಂಥರ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಾಡೋದು ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತೀನಿ. ಅಂದರೆ ಈ ಬೇಸಿಗೆಗಂತೂ ತುಂಬ ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಅಂತೂ ನಮ್ಮನ್ನಲ್ಲಿ ಮಕ್ಕಳೆಲ್ಲ ತಿಂದರು. ನೋಡಿ, ಒಂದು ಇಡೀ ಗೋಡಂಬಿ, ಒಂದು ಇಡೀ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಬೇಡ ಅನ್ನೋರು ಬಾದಾಮಿನೇ ಕೂಡ ಹಾಕ್ಕೊಳ್ಬೋದು. ನಾನು ಪಿಸ್ತಾನೇ ಹಾಕ್ಕೊಂಡೆ, ಪಿಸ್ತಾ ಇತ್ತಲ್ಲ, ಹಾಗಾಗಿ ನಾನು ಗೋಡಂಬಿ ಮತ್ತು ಪಿಸ್ತಾ ಎರಡನ್ನೂ ಕೂಡ ಹಾಕ್ಬಿಟ್ಟು ಸ್ವಲ್ಪ ಪಿಸ್ತಾನೇ ಜಾಸ್ತಿ ಹಾಕಿದ್ದೀನಿ. ಪಿಸ್ತಾ ಫ್ಲೇವರೇ ಸ್ವಲ್ಪ ಜಾಸ್ತಿನೇ ಇರಲಿ ಅಂತೇಳಿ. ಒಂಥರ ಗೋಡಂಬಿ ಪಿಸ್ತಾ ಎಲ್ಲ ಮಕ್ಕಳು ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಂಗಾದ್ರೂ ಕೊಡ್ಬೋದು. ನಾನು ಫುಲ್ಲು ಬರೀ ಹಾಲಿನಲ್ಲೇ ಮಾಡ್ತಾ ಇರೋದು. ತೀರಾ ನೀರೆಲ್ಲ ಏನು ಹಾಕಿಲ್ಲ ನಾನು ಹಾಲಿಗೆಲ್ಲನ. ಮಾಮೂಲಿ ಹಾಲು ಹಾಕ್ಕೊಂಡಿದ್ದೀನಿ, 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅಂದರೆ ಮಾಮೂಲಿ ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ, ಅದನ್ನು ಸ್ಪೆಷಲ್ ಹಾಲನ್ನ ತೊಗೊಂಡಿದ್ದೀನಿ. 1 ಲೀಟರ್ ಹಾಲಿಗೆ ನಾನು ಇಷ್ಟು ಐಟಮ್ ಇವೆಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೂ ಕೂಡ ನೀವು ಬಾದಾಮಿನೂ ಕೂಡ ನೆನೆಸಿ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಇಷ್ಟು ಏನಿತ್ತೋ ಅದನ್ನೇ ಹಾಕಿದ್ದೀನಿ. ಪಿಸ್ತಾ ಮತ್ತು ಗೋಡಂಬಿ ಎರಡನ್ನೂ ಕೂಡ 1 ಅವರ್ 2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ನೋಡಿ, ಪಿಸ್ತಾ ಅಂತೂ ನೆನೆಸೋವಾಗ ಸ್ವಲ್ಪ ಅಂತ ಅನ್ನಿಸ್ತು, ಆಮೇಲೆ ನೆಂದು ಜಾಸ್ತಿನೇ ಆಗಿದೆ. ಅಂದರೆ ಎಲ್ಲ ದಪ್ಪ ಆಗಿದೆ, ರುಬ್ಬೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಎರಡನ್ನೂ ಕೂಡ ರುಬ್ಕೊಳ್ತೀನಿ ಇವಾಗ. ಅಂದರೆ ನೀರು ಕುಡಿಯೋ ನೀರೇ ಹಾಕಿದ್ದೆ, ಆದರೆ ಈ ನೀರೆಲ್ಲ ಏನು ಹಾಕೊಳ್ಳೋದಕ್ಕೇನು ಹೋಗಲಿಲ್ಲ. ಅದಕ್ಕೆ ನಾನು ಫಸ್ಟೇ ಒಂದು ಏಲಕ್ಕಿನ 2 ಇಲ್ಲ 3 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಂಡು, ಅದಕ್ಕೆ ಇವಾಗ ಸ್ವಲ್ಪ ನೀರು ನುಣ್ಣಗಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು. ತೀರಾ ನೈಸ್ ಅಂತ ಏನು ಬೇಡ, ಸ್ವಲ್ಪ ತರಿ ಅನ್ನಂಗಿರಲಿ ಅಷ್ಟೇ. ನೈಸಾಗಿ ರುಬ್ಬಿ ಒಂದು ಸ್ವಲ್ಪ ತರಿ ಇದ್ದೇ ಇರುತ್ತೆ. ಅಷ್ಟು ಮಾಡಿಕೊಂಡು ನಾವು ಅಷ್ಟರಲ್ಲಿ ಹಾಲು ನೋಡಿ ಕಾಯ್ತಾ ಇದೆ. ಹಾಲು ನೋಡಿ ಇಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಹಾಲು ಫುಲ್ಲು ಹಾಲು ಕುದಿಬೇಕು. ಆವಾಗ ನಾವು ರುಬ್ಕೊಂಡಿರ್ತೀವಲ್ಲ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಅದರಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ, ಗಂಟಾಗ್ದಿರ. ನೋಡಿ, ಈ ಥರ ನೀಟಾಗಿ. ಇನ್ನು ಜಾರಲ್ಲೆಲ್ಲ ಇತ್ತಲ್ಲ, ಅದೆಲ್ಲ ಎಷ್ಟೊಂದು ಹಂಗೆ ಅಂಟ್ಕೊಂಡಿದ್ದೆ, ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಜಾರಲ್ಲಿ ಇನ್ನೂ ಅಂಟ್ಕೊಂಡಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಮತ್ತೆ ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು 3/4 ಸ್ಪೂನಷ್ಟು. ನೀವು ಬೇಕಿದ್ರೆ ಬೆಲ್ಲ ಕೂಡ ಲಾಸ್ಟಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಲಾಸ್ಟ್ ಅಂದರೆ ಹಾಲು ಇದೆಲ್ಲ ಆರಿದಾದ್ಮೇಲೆ ನಾವು ಫ್ರಿಡ್ಜ್ಗೆ ಇಡಬೇಕಲ್ಲ, ಅದಕ್ಕೂ ಮುಂಚೆ ನೀವು ಬೆಲ್ಲ ಹಾಕ್ಬಿಟ್ಟು ಬೆಲ್ಲದ ಪುಡಿನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನೀವು ಎತ್ತಿಡ್ಬೋದು. ನೋಡಿ, ಇವಾಗ ಅದೆಲ್ಲ ಕುದೀತಾ ಇರಲಿ ಚೆನ್ನಾಗಿ, ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಇದು ಗೋಡಂಬಿ ಮತ್ತು ಪಿಸ್ತಾನ ಮತ್ತೆ ಸ್ವಲ್ಪ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಮತ್ತೆ ಅದು ಐಸ್ ಮತ್ತು ನಾವು ಮಾಡೋದಕ್ಕೆ ಹಾಲು ಕಾಯ್ತಾ ಇರುತ್ತಲ್ವ, ಇನ್ನು ಅದೆಲ್ಲ ಕುದೀತಾ ಇದೆ, ಅದರೊಳಗಡೆ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಬಾದಾಮ್ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಪೀಸ್ಗಳೆಲ್ಲ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಬೇಕಿದ್ರೆ ಬಾದಾಮಿನೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಯಾವ್ದು ಇದೆಯೋ ಅದನ್ನೇ ಹಾಕ್ಕೊಳ್ಬೋದು. ಇದೇ ಹಾಕ್ಲೇಬೇಕು ಅಂತ ಏನಿಲ್ಲ, ಪಿಸ್ತಾ ಹಾಕ್ಲೇಬೇಕು ಅಂತಲೂ ಏನಿಲ್ಲ. ಗೋಡಂಬಿ ಒಂದಿದ್ರೆ ಅಷ್ಟೇ ಸಾಕು, ಇಲ್ಲ ಬಾದಾಮಿ ಒಂದಿದ್ರೂ ಕೂಡ ಅಷ್ಟೇ ಸಾಕು. ಅವೆಷ್ಟನ್ನೇ ಕೂಡ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ಯಾವುದಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಇದೆಲ್ಲ ಇತ್ತಲ್ಲ, ಮಕ್ಳಿಗೂ ಒಳ್ಳೆ ತಿಂದಂಗೂ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವರು ಹಾಲು ಥರ ಇದೇ ಇತ್ತಲ್ಲ, ಈ ಹಾಲನ್ನೇ ಕುಡ್ಕೊಬೋದು. ಐಸು ಬೇಡ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂತಂದರೆ, ನೋಡಿ, ಇದೇ ಹಾಲಿನ ಬಿಸಿ ಇರುತ್ತಲ್ಲ, ಆವಾಗಲೇ ನೀವು ಸ್ವಲ್ಪ ಎಲ್ಲ ಗ್ಲಾಸಲ್ಲಿ ಹಾಕ್ಕೊಂಡು ಕೂಡ ಕುಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ಇದನ್ನ ಹಾಲು ಮಕ್ಕಳು ಕೂಡ ಕುಡಿದ್ರು. ನೋಡಿ, 4 ಗ್ಲಾಸ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಫುಲ್ಲು ತಣ್ಣಗಾದ್ಮೇಲೆ ಇನ್ನೂ ನೋಡಿ ಎಷ್ಟು ಗಟ್ಟಿ ಬಂದಿದೆ, ಇನ್ನೂ ಸಖತ್ ಗಟ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತೇಳಿ. ಇದನ್ನು ಒಂದು ನಾನು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚಾಕ್ಲೇಟ್ ಬಾಕ್ಸ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 4 ಗ್ಲಾಸು, ನಮ್ಮನೇಲಿ 4 ಜನ ಮಕ್ಕಳಿದ್ರು, ಹಂಗಾಗಿ ನನ್ನ ಮಕ್ಕಳಿಬ್ರು, ನಮ್ಮಣ್ಣನ ಮಕ್ಕಳನ್ನು ಕೂಡ ಇಬ್ಬರು ಅವರು ಕೂಡ ಇದ್ರಲ್ಲ, ಹಂಗೆ 4 ಜನಕ್ಕೂ ಒಂದೊಂದು ಗ್ಲಾಸ್ ಅಂತ ಹೇಳಿ 5,000 ಗ್ಲಾಸ್ ಇಟ್ಟೆ. ನೋಡಿ, ಅವ್ರಿಗೆ ನಾನು ಮಾಮೂಲಿ ಇದೆ ಬಾಕ್ಸಲ್ಲಿ ಹಾಕಿಡೋಣ ಅಂತ ನಾನು ಅಂದ್ಕೊಂಡಿದ್ದು. ಅವರು ಗ್ಲಾಸಲ್ಲಿ ನಮಗೆ ಕ್ಯಾಂಡಿ ತಿನ್ನೋ ಥರ ತಿಂತೀವಿ ಅಂತ ಹೇಳಿದ್ರು. ಹಂಗಾಗಿ ಅದಕ್ಕೆ ನಾನು ಗ್ಲಾಸ್ಗೆ ಹಾಕ್ಬಿಟ್ಟು, ನಾನು ಅಯ್ಯೋ ಕಡ್ಡಿನೇ ತಂದಿಲ್ವಲ್ಲ ಕ್ಯಾಂಡಿ ಕಡ್ಡಿ ಅಂತ ನಾನು ಅಂದ್ಕೊಂಡೆ. ಆವಾಗ ಮಕ್ಕಳನ್ನೇ ಸ್ಪೂನ್ ಹಾಕತ್ತೆ ಅಂತ ಅಂದ್ರು ಅವರು, ಆವಾಗ ಸ್ಪೂನ್ನೇ ಹಾಕ್ತೆ. ಸ್ಪೂನ್ ಹಾಕಿದ್ಮೇಲೆ ನಾವು ಎಲ್ಲರಿಗೂ ಒಂದೊಂದು ಅದೇ ಮಾಮೂಲಿ ಸ್ಪೂನ್ನೇ ಹಾಕ್ತೆ. ಸ್ಪೂನ್ ಹಾಕಿದ್ಮೇಲೆ ಅದು ವೆಯ್ಟ್ಗೆ ಸೈಡಿಗೆ ಕೂರುತ್ತಲ್ಲ,
ಸೆಂಟ್ರಲ್ಲಿ ಇರಬೇಕು, ಇಲ್ಲಾಂದರೆ ಐಸು ಅದೇ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇವಾಗ ಅದಕ್ಕೆ ಏನು ಮಾಡಿದೆ ಅಂದರೆ ರಬ್ಬರು ಇರುತ್ತಲ್ಲ, ಅಂದರೆ ಒಂದು ಕವರ್ನ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ರಬ್ಬರ್ ಹಾಕಿ ಇಡೋಣ ಅಂತೇಳಿ ಸೆಂಟ್ರಲ್ಲಿ ಮಾಡೋಂಗೆ ಮಾಡಿಕೊಂಡೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ, ಇದನ್ನ ಸ್ವಲ್ಪ ಇಷ್ಟು ಮಿಕ್ಕಿತ್ತಲ್ಲ ಅದರಲ್ಲೇ ಹಾಕ್ಬಿಟ್ಟು ನಾನು ಫ್ರಿಡ್ಜ್ಗೆ ಇಡ್ತೀನಿ. ನೋಡಿ ಈ ಥರ ಒಳ್ಳೆ ಕುಡ್ಕೊಳ್ಳೋದಕ್ಕೆ ಪಾಯಸ ಥರನೂ ಇದೆ, ಒಂಥರ ಕೋಲ್ಡ್ ಹಾಲು ಥರನೂ ಇದೆ, ಒಂಥರ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನೇ ಹಾಲನ್ನೇ ಎಷ್ಟೊಂದು ಕುಡ್ಕೊಂಡ್ರು ಮಕ್ಕಳು ಕೂಡ, ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೆ. ನೋಡಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೆ, ಮೇಲ್ಗಡೆ ಹಾಕೋಣ ಅಂತೇಳಿ ಗೋಡಂಬಿ ಮತ್ತು ಪಿಸ್ತಾ ಇದು ಕಟ್ ಮಾಡಿರೋದನ್ನ ಅದನ್ನು ಕೂಡ ನೋಡಿ ಮೇಲೆ ಹಾಕ್ಬಿಟ್ಟು ಮತ್ತೆ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ಬೇಸಿಗೆಗಂತೂ ಈ ಥರ ಮಾಡಿಕೊಡಿ. ನೋಡಿ ನಾನು ಇವಾಗ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಐಸ್ಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೀಗೆ ಹಂಗೆ ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ 4 ಕವರ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರಿಜ್ಜಿಂದ ಈಗೆಲ್ಲ ತೆಗ್ದಿದ್ದೀನಿ, ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿತ್ತು ಐಸು ಅಂತ ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ನಾವಂತೂ ಇದೆಷ್ಟು 2 ದಿನ ಇಟ್ಕೊಂಡೆ ತಿಂದ್ವಿ ಆ ಬಾಕ್ಸಲ್ಲಿರೋದು, ಮತ್ತು ಇದು ಮಕ್ಕಳು ಎಲ್ಲ ಅದು ಗ್ಲಾಸಲ್ಲಿರೋದು ತಿನ್ಕೊಂಡ್ಬಿಟ್ರು. ಇದು ಎಷ್ಟು ಚೆನ್ನಾಗಿತ್ತು ನೋಡ್ತಾ ಇದ್ರಲ್ಲ, ಐಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿತ್ತು ಮಾತ್ರ. ಮಕ್ಕಳು ಎಲ್ರಿಗೂ ಕೂಡ ಹಾಕ್ಕೊಟ್ಟೆ, ತಿಂದರು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಈ ಥರ ನೀವು ಕೆಲವೊಬ್ಬೊಬ್ರು ಐಸ್ ಇಷ್ಟ ಇಲ್ಲ ಅನ್ನೋರಿಗೆ ಮತ್ತೆ ಇದೇ ಥರ ಹಾಲನ್ನೇ ಮಾಡಿಕೊಡಿ, ಇಷ್ಟ ಆಗುತ್ತೆ, ಅವ್ರು ಕುಡಿತಾರೆ. ನೋಡಿ ಕ್ಯಾಂಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಎಲ್ಲರೂ ಕೂಡ ತಿಂದರು, ಮಕ್ಕಳು 4 ಜನಕ್ಕೂ ಇಷ್ಟ ಆಯಿತು. ನೋಡ್ತಾ ಇದ್ದೀರಲ್ಲ, ಈಗ ಅಂದರೆ ಎಲ್ಲವನ್ನೂ ನಾನು ಜೋಡಿಸೋಣ ಅಂದ್ಕೊಂಡೆ ಒಂದು ತಟ್ಟೆನಲ್ಲಿ, ಎಲ್ಲಿ ಅಷ್ಟರಲ್ಲಿ ಮಕ್ಕಳು ಬಿಡಲಿಲ್ಲ, ಎಲ್ಲ ಅವ್ರವ್ರ ಗ್ಲಾಸ್ ಎತ್ಕೊಂಡು ಅವರೇ ಓಡೋಗ್ಬಿಟ್ರು. ಇದೊಂದು ವಿಡಿಯೋ ಮಾಡಿದ್ದಾದಮೇಲೆ ಕೊಟ್ಟೆ ನಾನೇ ಅವ್ರಿಗೇನೆ. ನೋಡ್ತಾ ಇದ್ದೀರಲ್ಲ ಹೇಗೆ ಬಂತು ಅಂತ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ಗಣಿಕಾ ಕಿಚನ್ ಬ್ಲಾಗ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಐಸ್ ಹೇಗಿದೆ ಅಂತೇಳಿ, ನೀವು ಒಂದ್ಸಲ ಈ ಥರ ಐಸ್ನ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಹೇಳಿ. ಐಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಬಾದಾಮಿ ಎಲ್ಲ ಗೋಡಂಬಿ ಪಿಸ್ತಾ ಇದೆಲ್ಲ ಒಂಥರ ಬಾಯಿಗೆ ಸಿಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.